ಊರೂರೇ ಸ್ಮಶಾನ ಆದಮೇಲೆ ಶಾಂತಿಯ ಮಾತುಕತೆ ಈಗ ನಡೀತಾ ಇದೆ. ಸಾವಿರಾರು ಜನ ಶವಗಳಾಗಿ ಹೋದ ಮೇಲೆ ಶಾಂತಿ ಸಭೆ ಈಗ ಆಯೋಜನೆಗೊಂಡಿದೆ. ರಾಜಧಾನಿಗಳ ರಸ್ತೆಗಳೆಲ್ಲ ರಕ್ತದ ಕೋಡಿ ಹರಿದ ಮೇಲೆ ಸಮಾಧಾನಕ್ಕಾಗಿ ಒಂದು ವೇದಿಕೆ ಸಜ್ಜಾಗಿದೆ. ಅದು ಕೂಡ ಭಯೋತ್ಪಾದನೆಯನ್ನ ಮಂತ್ರವನ್ನಾಗಿಸಿ ಅದನ್ನೇ ಉಸಿರಾಡಿಕೊಳ್ತಾ ಇರುವಂತಹ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಆದರೆ ಈ ಶಾಂತಿ ಮಾತುಕತೆಗೆ ಆರಂಭದಲ್ಲಿ ವಿಘ್ನ ಕೂಡ ಎದುರಾಗಿದೆ. ಹೇಗೆ ಅನ್ನೋದನ್ನ ನೋಡಬೇಕು. ಬಹಳ ಮುಖ್ಯವಾಗಿ ಅಮೆರಿಕದವರ ಮುಂದೆ ಕೈಕಟ್ಟಿ ಕೂತ್ಕೊಂಡು ಜಿ ಹುಜೂರ್ ಅಂತಿದ್ದಂತಹ ಪಾಕಿಸ್ತಾನದವರು ಈಗ ಇರಾನ್ ಮೇಲೆ ಯುದ್ಧ ನಿಲ್ಲಿಸುವುದಕ್ಕೆ ಪಾಕಿಸ್ತಾನದವರ ಹತ್ರನೇ ಅಮೆರಿಕಾದವರು ಬಂದಿದ್ದಾರೆ. ಕದನ ವಿರಾಮ ಘೋಷಣೆಯಿಂದ ಈಗಿನ ಶಾಂತಿ ಮಾತುಕತೆವರೆಗೂ ಅಮೆರಿಕಾದವರಿಗೆ ಪಾಕಿಸ್ತಾನದ ಮಾತು ಕೇಳಬೇಕಂತ ದುಸ್ಥಿತಿ ಬಂದಿತ್ತು. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೀತಾ ಇದೆ. ದುರಂತ ಅಂದರೆ ಅತಿರಥ ಮಹಾರಥರೆಲ್ಲ ಇಸ್ಲಾಮಾಬಾದ್ಗೆ ಬಂದಿದ್ರು. ಎದುರಾಳಿಗಳನ್ನು ಮುಖಾಮುಖಿ ಕೂರಿಸೋದಕ್ಕೆ ಪಾಕಿಸ್ತಾನದ ನಾಯಕರಿಗೆ ಇನ್ನೂ ಕೂಡ ಆಗಲಿಲ್ಲ. ಬೆಳಗ್ಗೆ 11 ಗಂಟೆಗೆ ರಾಜತಾಂತ್ರಿಕ ಮಾತುಕತೆ ಶುರುವಾಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಇರಾನ್ ಮತ್ತು ಅಮೆರಿಕ ನಾಯಕರನ್ನ ಮುಖಾಮುಖಿ ಕೂರಿಸೋದಕ್ಕೆ ಪಾಕಿಸ್ತಾನದವರ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಇದರ ನಡುವೆ ಕದನ ವಿರಾಮ ಘೋಷಿಸಿದ 4 ದಿನದ ಬಳಿಕ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಗೆ ವೇದಿಕೆ ರೆಡಿಯಾಗಿದೆ. ಅಮೆರಿಕದ ಉಪಾಧ್ಯಕ್ಷ ಜೆ.ಡಿ. ವ್ಯಾನ್ಸ್ ನಿಯೋಗದ ಸಮೇತ ಇಸ್ಲಾಮಾಬಾದ್ಗೆ ಬಂದಿಳಿದರು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಖುದ್ದು ಯೂನಿಫಾರ್ಮ್ ಅನ್ನು ತೆಗೆದು ಸೂಟ್ ಮೂಲಕವಾಗಿ ಏರ್ಪೋರ್ಟ್ಗೆ ಬಂದು ಸ್ವಾಗತಿಸಿದರು. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಇದೇ ಮುನೀರ್ ಇರಾನ್ನ ನಿಯೋಗ ಬಂದಾಗ ಸ್ವಾಗತಿಸಿದ ರೀತಿಗೂ ಅಮೆರಿಕದ ನಿಯೋಗ ಬಂದಾಗ ಸ್ವಾಗತಿಸಿದಂತಹ ರೀತಿಗೂ ವ್ಯತ್ಯಾಸ ಆಯಿತು. ಇಲ್ಲಿ ಅಮೆರಿಕಾದವರನ್ನ ಸ್ವಾಗತಿಸೋದಕ್ಕೆ ಬಂದಾಗ ಫುಲ್ ಸೂಟ್ನಲ್ಲಿ ಬಂದು ಅವ್ರನ್ನ ಸ್ವಾಗತಿಸ್ತಾರೆ. ಹಾಗೆಯೇ ಇರಾನ್ನಿಂದ ಇಸ್ಲಾಮಿಕ್ ಗಣರಾಜ್ಯದ ಸಂಸತ್ನ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ಶಾಂತಿ ಸಭೆಗೆ ನಿಯೋಗದ ಜೊತೆಗೆ ಬಂದಿದ್ರು. ಆದರೆ ಬರಿಗೈಯಲ್ಲಿ ಬರಲಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯಲ್ಲಿ ಸತ್ತಂತಹ ಮಿನಾಬ್ ಶಾಲೆಯ 168 ಮಕ್ಕಳ ಫೋಟೋಗಳನ್ನು ಅವರು ತಂದಿದ್ರು. ಆ ವಿಮಾನದ ಸೀಟ್ಗಳಲ್ಲಿ ಆ ಮಕ್ಕಳ ಫೋಟೋಗಳನ್ನು ಇಟ್ಟು ಅವರ ಬ್ಯಾಗ್ಗಳನ್ನು ಇಟ್ಟು ರಕ್ತಸಿಕ್ತವಾಗಿರುವಂತಹ ಶಾಲಾ ಬ್ಯಾಗ್ಗಳಿಗೆ ಮುಂದಿಟ್ಟು ಆ ವಿಮಾನದಲ್ಲಿ ಬಂದಿದ್ರು. ಈ ವಿಮಾನದಲ್ಲಿ ನನ್ನ 168 ಸಹಚರರು ಬಂದಿದ್ದಾರೆ ಅನ್ನೋ ಸಂದೇಶವನ್ನು ಕೂಡ ಜೊತೆಗೆ ಹೊತ್ತು ತಂದಿದ್ರು. ಇಸ್ಲಾಮಾಬಾದ್ ಏರ್ಪೋರ್ಟ್ನಿಂದ ಸೀದಾ ವೇದಿಕೆಗೆ ಬರದೆ ಸೆರೆನಾ ಹೋಟೆಲ್ಗೆ ತೆರಳಿದ ಇರಾನ್ ನಾಯಕರು ಅಲ್ಲಿಂದಲೇ ಅಮೆರಿಕಗೆ ಇರಾನ್ ನಾಯಕರು ಕಟ್ಟು ಸಂದೇಶಗಳನ್ನು ರವಾನಿಸಿದ್ದಾರೆ. ಇಲ್ಲಿ ಪಾಕಿಸ್ತಾನದವರು ಇಷ್ಟೆಲ್ಲ ಸಂಧಾನ ಸರ್ಕಸ್ ಮಾಡೋದಕ್ಕೆ ಮುಖ್ಯ ಕಾರಣ ಇರಾನ್ ಹಾಕಿರುವಂತಹ 4 ಷರತ್ತುಗಳು. ಅವು ಯಾವುವು ಅನ್ನೋದನ್ನು ನಾವು ಗಮನಿಸಬೇಕು. ಮಾತುಕತೆಗೆ ಇರಾನ್ 4 ಷರತ್ತುಗಳನ್ನು ಹಾಕಿದೆ. ಲೆಬನಾನ್ನಲ್ಲಿ ತಕ್ಷಣ ಕದನ ವಿರಾಮ ಜಾರಿಗೊಳ್ಳಬೇಕು ಅನ್ನುವಂಥದ್ದು ಇರಾನ್ ಹಾಕಿರುವಂತಹ ಮೊದಲ ಷರತ್ತು. ಲೆಬನಾನ್ನಲ್ಲೂ ಕೂಡ ತಕ್ಷಣ ಕದನ ವಿರಾಮ ಜಾರಿ ಆಗಬೇಕು. ಇನ್ನು ಅಮೆರಿಕ ತಡೆ ಹಿಡಿದಿರತಕ್ಕಂತಹ ಇರಾನ್ ಸಂಪತ್ತನ್ನು ರಿಲೀಸ್ ಮಾಡಬೇಕು. ಈ ಯುದ್ಧ ನಿಲ್ಲಬೇಕು ಅಂತೇಳಿ ಆದರೆ ನಮ್ಮ ಸಂಪತ್ತನ್ನು ರಿಲೀಸ್ ಮಾಡಬೇಕು ಅಂತೇಳಿ ಇರಾನ್ ಹೇಳ್ತಾ ಇದೆ. ಜೊತೆಗೆ ಅವರು ಕೇಳ್ತಿರುವಂತಹ 3ನೇ ಷರತ್ತು, ಮಾತುಕತೆಗೆ ಅಮೆರಿಕ ಮೊದಲು ನಿಯಮ ಜಾರಿ ಆಗಬೇಕು ಅನ್ನುವಂತಹ ಅಂಶವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ನಮ್ಮ 10 ಷರತ್ತುಗಳ ಬಗ್ಗೆ ಮುಕ್ತ ಮಾತುಕತೆಗೆ ರೆಡಿ ಆಗಬೇಕು. ಅಮೆರಿಕ ರೆಡಿ ಆಗಬೇಕಾಗಿರುವಂಥದ್ದು ನಮ್ಮ ಈ 10 ಷರತ್ತುಗಳ ಬಗ್ಗೆ ಮುಕ್ತವಾಗಿ ಮಾತುಕತೆಗೆ ರೆಡಿ ಆಗಬೇಕು ಅಂತ 4ನೇ ಷರತ್ತನ್ನು ಹಾಕಿದ್ದಾರೆ. ಈ ಷರತ್ತುಗಳು ಇವುಗಳ ಮಧ್ಯೆ ಲೆಬನಾನ್ನಲ್ಲೂ ಕೂಡ ತಕ್ಷಣ ಕದನ ವಿರಾಮ ಜಾರಿ ಆಗಬೇಕು ಅಂತ ಇರಾನ್ ಹೇಳೋದಕ್ಕೆ ಮುಖ್ಯ ಕಾರಣ ಇಸ್ರೇಲ್. ಇಲ್ಲಿ ಕದನ ವಿರಾಮ ಘೋಷಿಸಿದರೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅದು ದಾಳಿಯನ್ನು ನಿಲ್ಲಿಸಿಲ್ಲ. ಹೀಗಾಗಿ ಕದನ ವಿರಾಮ ಲೆಬನಾನ್ನಲ್ಲೂ ಕೂಡ ಅನ್ವಯಗೊಳ್ಳಬೇಕು. ಕದನ ವಿರಾಮ ಘೋಷಿಸಿದರೂ ಕೂಡ ಇಸ್ರೇಲ್ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ಈ ದಾಳಿ ಮುಂದುವರಿದಿದೆ. ಹೀಗಾಗಿ ಕದನ ವಿರಾಮ ಇರಾನ್ಗಷ್ಟೇ ಅಲ್ಲ, ಲೆಬನಾನ್ಗೂ ಕೂಡ ಅನ್ವಯ ಆಗಬೇಕು. ಯಾಕಂದರೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಲೆಬನಾನ್ ಈ ಒಂದು ಯುದ್ಧದಲ್ಲಿ ತನ್ನ ಜೊತೆಗೆ ಸೇರಿತ್ತು ಅನ್ನುವಂಥದ್ದು ಇರಾನ್ ಹೇಳ್ತಾ ಇದೆ. ಲೆಬನಾನ್ ಇರಾನ್ನ ಭಾಗ, ಅಲ್ಲೂ ಶಾಂತಿ ಸ್ಥಾಪನೆ ಆಗಬೇಕು. ಅಂದರೆ ಇರಾನ್ನ ಮಿತ್ರ ರಾಷ್ಟ್ರ ಆಗಿರ್ತಕ್ಕಂಥ ಲೆಬನಾನ್ನಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಬೇಕು ಅಂತೇಳಿ ಇರಾನ್ ಹೇಳ್ತಾ ಇದೆ. ಲೆಬನಾನ್ ವಿಷಯದಲ್ಲಿ ಮತ್ತೆ ಇಸ್ರೇಲ್ ಮೂಗು ತೂರಿಸಬಾರದು ಅಂಥೇಳಿ ಅದು ಪಾಕಿಸ್ತಾನದ ಮೂಲಕವಾಗಿ ಅಮೆರಿಕಾದವರಿಗೆ ಕಟು ಸಂದೇಶವನ್ನು ಇರಾನ್ ಸಲ್ಲಿಸಿದೆ. ಅಲ್ಲಿವರೆಗೂ ರಾಜತಾಂತ್ರಿಕ ಮಾತುಕತೆಗೆ ವೇದಿಕೆಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾವು ರಾಜತಾಂತ್ರಿಕ ಮಾತುಕತೆ ವೇದಿಕೆಗೆ ಬರಬೇಕು ಅಂತ ಹೇಳಿದರೆ ಲೆಬನಾನ್ನ ಮೇಲೆ ದಾಳಿ ನಿಲ್ಲಿಸಬೇಕು ಇಸ್ರೇಲ್ ಅಂತ ಹೇಳ್ತಾರೆ. ಹೀಗೆ ಇಲ್ಲಿ ಬಹಳ ಮುಖ್ಯವಾಗಿ ಇರಾನ್ ಮುಂದಿಟ್ಟಿರುವಂತಹ ಈ ಷರತ್ತುಗಳು ಇರಾನ್ನ ಇನ್ನೊಂದು ಷರತ್ತನ್ನು ನಾವಿಲ್ಲಿ ಗಮನಿಸಬೇಕು. ಇರಾನ್ನ ಸಂಪತ್ತನ್ನೆಲ್ಲ ಹಿಂತಿರುಗಿಸಿ ಅಂತ ಅದಕ್ಕೆ ಹೇಳ್ತಾ ಇದೆ.
ಯಾಕಂದರೆ ಇಲ್ಲಿ ಯುದ್ಧ ಶುರುವಾದ ಮೇಲೆ ಅಮೆರಿಕ ಇರಾನ್ಗೆ ಬರಬೇಕಾಗಿದ್ದ ಹಲವು ದೇಶಗಳ ಹಣಕಾಸನ್ನು ವಿಶ್ವಸಂಸ್ಥೆಯ ಮೂಲಕ ಬ್ಲಾಕ್ ಮಾಡಿಸಿತ್ತು. ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಿತು. ಚೀನಾದಿಂದ ಇರಾನ್ಗೆ ಬರಬೇಕಾಗಿದ್ದ $20 ಬಿಲಿಯನ್ ಸಂಪತ್ತು ಇರಾನ್ ಖಜಾನೆಗೆ ಇದುವರೆಗೂ ಕೂಡ ಬಂದಿಲ್ಲ. ಇನ್ನು ದಕ್ಷಿಣ ಕೊರಿಯಾದಿಂದ ಬರಬೇಕಾಗಿದ್ದ $7 ಬಿಲಿಯನ್ ಹಣ ಕೂಡ ಯುದ್ಧ ಶುರುವಾದಾಗಿನಿಂದ ಬಂದಿಲ್ಲ. ಇರಾಕ್ ಕೊಡಬೇಕಾಗಿದ್ದ $6 ಬಿಲಿಯನ್, ಜಪಾನ್ನಿಂದ ಬರಬೇಕಾಗಿದ್ದಂತಹ $1.5 ಬಿಲಿಯನ್ ಇದುವರೆಗೆ ಇರಾನ್ನ ಕೈ ಸೇರಿಲ್ಲ. ಇವೆಲ್ಲವನ್ನೂ ಕೂಡ ಈಗ ಇರಾನ್ ಪಟ್ಟಿ ಮಾಡ್ತಾ ಇದೆ. ಇನ್ನು ಲಕ್ಸಂಬರ್ಗ್ನಿಂದ ಬರಬೇಕಾಗಿದ್ದಂತಹ $1.6 ಬಿಲಿಯನ್, ಹಾಗೆಯೇ ಅಮೆರಿಕಾದವರು ಇರಾನ್ಗೆ ಕೊಡಬೇಕಾಗಿರುವಂಥದ್ದು $2 ಬಿಲಿಯನ್. ಆ ಹಣವನ್ನು ಕೂಡ ಮೊದಲು ರಿಲೀಸ್ ಮಾಡಬೇಕು ಅಂತ ಇರಾನ್ ಪಟ್ಟು ಹಿಡಿದಿದೆ. ಈಗ ಶಾಂತಿ ಮಾತುಕತೆ ಆಗ್ತಿರೋ ಬೆನ್ನಲ್ಲೇ ಇರಾನ್ ವಿದೇಶಿ ಸಂಪತ್ತುಗಳನ್ನು ರಿಲೀಸ್ ಮಾಡಿಕೊಳ್ಳೋದಕ್ಕೆ ಈಗ ಒಪ್ಪಿಗೆಯನ್ನು ಅಮೆರಿಕ ಕೂಡ ಸೂಚಿಸಿದೆ. ಅವರ ವಿದೇಶಿ ಸಂಪತ್ತು ಏನು ಬರಬೇಕಾಗಿದೆ ಅವುಗಳನ್ನು ಒಪ್ಕೊಳ್ತೀವಿ. ಇನ್ನು ಇರಾನ್ ಹಾಕಿರುವಂತಹ 3ನೇ ಷರತ್ತಿನ ಬಗ್ಗೆ ನಾವು ಗಮನಿಸಬೇಕು. ಅಮೆರಿಕ ಮೊದಲು ನಿಯಮ, ಶಾಂತಿ ಮಾತುಕತೆ ಅಮೆರಿಕಾದಿಂದಲೇ ಶುರುವಾಗಬೇಕೇ ಹೊರತು ಇರಾನ್ನವರು ಮೊದಲು ಮುಂದೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಮಾತುಕತೆ ನೀವು ಅಮೆರಿಕ ಫಸ್ಟ್ ಅಂತ ಹೇಳ್ತಿರಲ್ಲ, ಇಲ್ಲೂ ಕೂಡ ಅಮೆರಿಕ ಫಸ್ಟ್ ಆಗಲಿ, ಶಾಂತಿ ಮಾತುಕತೆ ಅಮೆರಿಕಾದಿಂದಲೇ ಶುರುವಾಗಲಿ, ಇರಾನ್ನಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ಮೊದಲು ಅಂದರೆ ಮಾತುಕತೆಗೆ ಅರ್ಥ ಇರೋದಿಲ್ಲ. ಮೊದಲು ಇಸ್ರೇಲ್ನವರು ಮಾತುಕತೆ ನಡೆಸಲಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಇರಾನ್ ನಾಯಕರು ಇಸ್ಲಾಮಾಬಾದ್ನಲ್ಲಿ ಈ ರೀತಿಯಂಥ ಷರತ್ತುಗಳನ್ನು ಹಾಕಿದ್ದಾರೆ. ಅಮೆರಿಕನೇ ಮಾತುಕತೆಗೆ ಸಿದ್ಧ ಅಂತ ಹೇಳಿದರೆ ಮಾತ್ರ ಒಪ್ಪಂದ ನಡೆಯುತ್ತೆ, ಆವಾಗ ನಾವು ಮಾತುಕತೆಗೆ ಬರ್ತೀವಿ. ಇಲ್ಲದೆ ಹೋದರೆ ಯಾವುದೇ ರಾಜತಾಂತ್ರಿಕ ಮಾತುಕತೆ ನಡೆಯೋದಿಲ್ಲ ಅಂತ ಹೇಳಿ ಇಸ್ಲಾಮಾಬಾದ್ಗೆ ಬಂದಿದ್ದಂತಹ ಇರಾನ್ ಉಪಾಧ್ಯಕ್ಷ ಮೊಹಮ್ಮದ್ ರೇಜಾ ಅರಫ್ ಸಂದೇಶವನ್ನು ಕಳಿಸಿದ್ದಾರೆ. ಇರಾನ್ ಉಪಾಧ್ಯಕ್ಷ ಮೊಹಮ್ಮದ್ ರೇಜಾ ಅರಫ್ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಇಸ್ಲಾಮಾಬಾದ್ನಲ್ಲಿ ಇರಾನ್ ಹಾಕಿರ್ತಕ್ಕಂತಹ 4ನೇ ಷರತ್ತನ್ನು ನಾವು ಗಮನಿಸಬೇಕು. ಕದನ ವಿರಾಮದ ವೇಳೆ ನಾವು ಕೊಟ್ಟಿದ್ದ 10 ಷರತ್ತುಗಳ ಬಗ್ಗೆ ಮುಕ್ತ ಮಾತುಕತೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಅಮೆರಿಕ ಮೊದಲು ಹಿಂದಿನ ಷರತ್ತುಗಳ ಬಗ್ಗೆ ಮುಕ್ತ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಬೇಕು. ಇರಾನಿನ ನಿಯೋಗ ಸೋತು ಮಾತುಕತೆಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಸೋತು ನಿಮ್ಮ ಮುಂದೆ ಮಾತುಕತೆಗೆ ಬಂದಿಲ್ಲ, ಬದಲಿಗೆ ಅಮೆರಿಕ ಪಾಕಿಸ್ತಾನದ ಮೂಲಕ ಆಹ್ವಾನಿಸಿದ್ದಕ್ಕಾಗಿ ಟೆಹರಾನ್ನಿಂದ 71 ಸದಸ್ಯರ ಅತಿ ದೊಡ್ಡ ನಿಯೋಗ ಆಗಮಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಅವರು ಹೇಳ್ತಾ ಇರೋದು, ನಾವು ಟೆಹರಾನ್ನಿಂದ 71 ಜನರ ನಿಯೋಗ ಬಂದಿದ್ದೀವಿ, ಅತಿ ದೊಡ್ಡ ನಿಯೋಗ ಬಂದಿದ್ದೀವಿ. ಇದಕ್ಕೆ ಕಾರಣ ಅಮೆರಿಕ ಪಾಕಿಸ್ತಾನದ ಮೂಲಕ ಮಾಡಿರುವಂತಹ ಪ್ರಯತ್ನ. ಏಪ್ರಿಲ್ 8ರಂದು ಕದನ ವಿರಾಮ ಘೋಷಿಸಿದಾಗ 10 ಷರತ್ತುಗಳನ್ನು ನಾವು ಹಾಕಿದ್ವಿ. ಆ 10 ಷರತ್ತುಗಳ ಬಗ್ಗೆ ಮುಕ್ತ ಮಾತುಕತೆ ಆಗಬೇಕು ಅನ್ನುವಂಥದ್ದು ಈಗ ಇರಾನ್ ಹೇಳ್ತಾ ಇರುವಂತಹ ಷರತ್ತು. ಮುಕ್ತ ಮಾತುಕತೆಗೆ ಅಮೆರಿಕ ಒಪ್ಪಿದೆ ಅಂತ ಹೇಳಬೇಕು. ಹಾಗಿದ್ದಾಗ ಮಾತ್ರ ನಾವು ಮುಖಾಮುಖಿಯಾಗಿ ಕುಳಿತು ಮಾತುಕತೆಯನ್ನು ನಡೆಸೋದಕ್ಕೆ ಸಾಧ್ಯ, ಉಳಿದ ವಿಷಯಗಳ ಬಗ್ಗೆ ಚರ್ಚಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಇರಾನ್ ಹೇಳಿದೆ. ಹೀಗೆ ಇರಾನ್ ಪಟ್ಟು ಹಿಡಿದು ಕುಳಿತಿದೆ ಈ ವಿಚಾರದಲ್ಲಿ. ಇಷ್ಟೆಲ್ಲ ಷರತ್ತುಗಳನ್ನು ಇರಾನ್ ಹಾಕಿದ ಮೇಲೆ ಇರಾನ್ ನಾಯಕರು ಇಸ್ಲಾಮಾಬಾದ್ಗೂ ಕೂಡ ಬಂದಿದ್ರು, ಹೋಟೆಲ್ನಿಂದ ಹೊರಗಡೆ ಬರ್ತಾ ಇಲ್ಲ. ಅಮೆರಿಕದವರ ಜೊತೆಗೆ ಮುಖಾಮುಖಿಯಾಗಿ ಮಾತುಕತೆ ಆಡೋದಕ್ಕೆ ಅವರು ಷರತ್ತುಗಳನ್ನು ಹಾಕಿ ಕುಳಿತಿದ್ದಾರೆ. ಇದರಿಂದ ತಲೆಕೆಡಿಸಿಕೊಂಡಿರುವಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಹಾಗೂ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಇದನ್ನು ಹೇಗೆ ಸರಿದಾರಿಗೆ ತರುವುದು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2 ನಿಯೋಗಗಳ ಜೊತೆಗೆ ಪ್ರತ್ಯೇಕವಾದಂತಹ ಮಾತುಕತೆ ನಡೆಸಿದ್ದಾರೆ. ಅದರಲ್ಲೂ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅಮೆರಿಕದ ಉಪಾಧ್ಯಕ್ಷರಿದ್ದಂತಹ ಹೋಟೆಲ್ಗೆ ಬಂದು ಇರಾನ್ನವರ ಬೇಡಿಕೆಗಳ ಬಗ್ಗೆ ವರದಿಯನ್ನು ಒಪ್ಪಿಸಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷರಿಗೆ ಮಾಧ್ಯಮಗಳ ಮುಂದೆ ಫುಲ್ ಖುಷಿಯಾಗಿ ಪೋಸ್ ಕೊಟ್ಟು ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದು, ನಮ್ಮಿಂದ ಶಾಂತಿ ಮಾತುಕತೆಗೆ ವೇದಿಕೆ ರೆಡಿಯಾಗಿದೆ, ಆದರೆ ಇರಾನ್ನವರು 4 ಬೇಡಿಕೆಗಳನ್ನು ಮೊದಲು ಈಡೇರಿಸಿದರಷ್ಟೇ ಮಾತುಕತೆಗೆ ಬರ್ತಾರಂತೆ, ಇಲ್ಲಾಂದರೆ ಬರಲ್ವಂತೆ ಅಂತ JD ವ್ಯಾನ್ಸ್ಗೆ ಪಾಠವನ್ನು ಒಪ್ಪಿಸಿದ್ದಾರೆ. ಆದರೆ JD ವ್ಯಾನ್ಸ್ ಅದೆಲ್ಲ ಆಗೋದಿಲ್ಲ, ಬೇಕಾದ್ರೆ 2 ಕಡೆಯ ನಿಯೋಗದ ಸದಸ್ಯರು ಮಾತುಕತೆ ನಡೆಸಿ ಫೈನಲ್ ಮಾಡಲಿ ಬಿಡಿ ಅಂತ ಹೇಳಿ ಹೋಟೆಲ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅತಿರಥ ಮಹಾರಥ ನಾಯಕರನ್ನು ಬಿಟ್ಟು ಬರೀ 2 ದೇಶಗಳ ನಿಯೋಗಗಳ ಸದಸ್ಯರ ಮಾತುಕತೆ ನಡೀತಾ ಇದೆ. ಇದು ಪ್ರಿಲಿಮಿನರಿ ಮಾತುಕತೆಯ ರೀತಿಯಲ್ಲಿ ಗೋಚರಿಸ್ತಾ ಇದೆ. ವಿಶೇಷವಾಗಿ ಬೇಡಿಕೆಗಳ ಚೌಕಾಸಿ ಹೇಗೆ ನಡೆದಿದೆ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಅಮೆರಿಕ ಹೇಳಿರುವಂಥದ್ದು 2 ವಾರದ ಬದಲು 30 ದಿನ ಕದನ ವಿರಾಮವನ್ನು ಘೋಷಿಸ್ತೀವಿ ಅಂತ. ಆದರೆ ಕದನ ವಿರಾಮ ಬೇಕಾಗಿಲ್ಲ, ಯುದ್ಧವನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಇನ್ನು ಅಮೆರಿಕ ಹೇಳ್ತಾ ಇರುವಂಥದ್ದು ನ್ಯೂಕ್ಲಿಯರ್ ಯುರೇನಿಯಂ ಅಸ್ತ್ರಗಳನ್ನು ತಯಾರಿಸಬಾರ್ದು, ಇರಾನ್ನವರು ಯಾವುದೇ ಕಾರಣಕ್ಕಾಗೂ
ನ್ಯೂಕ್ಲಿಯರ್ ಅಥವಾ ಯುರೇನಿಯಮನ್ನು ಬಳಕೆ ಮಾಡುವ ಹಾಗಿಲ್ಲ ಆಗಲಿ. ಆದರೆ ಇರಾನ್ ಹೇಳ್ತಾ ಇರುವಂಥದ್ದು ನ್ಯೂಕ್ಲಿಯರ್ ನಮ್ಮ ಅಸ್ಮಿತೆ, ಯಾವುದೇ ಕಾರಣಕ್ಕೂ ಅದನ್ನು ಕೈ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಂದರೆ ನಮಗೆ ನ್ಯೂಕ್ಲಿಯರ್ ಪವರ್ ಬೇಕು ಅನ್ನುವಂಥದ್ದು ಇರಾನ್ ಹಿಡಿತಿರುವಂತಹ ಪಟ್ಟು. ಅಂದರೆ ಅವ್ರು ನಾವು ಸರೆಂಡರ್ಗೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅಮೆರಿಕ ಹೇಳಿರುವಂಥದ್ದು ಹಾರ್ಮುಜ್ ಜಲಮಾರ್ಗವನ್ನು ಅಮೆರಿಕವೇ ನಿಯಂತ್ರಿಸುತ್ತೆ. ಇನ್ನು ಮುಂದೆ ಅಮೆರಿಕವೇ ಹಾರ್ಮುಜ್ ಜಲಮಾರ್ಗವನ್ನು ನಿಯಂತ್ರಿಸುತ್ತೆ. ಆದರೆ ಇರಾನ್ ಹೇಳ್ತಿರೋದು ಹಾರ್ಮುಜ್ ನಮ್ಮ ಸಾರ್ವಭೌಮತ್ವ. ಹೀಗಾಗಿ ಅಮೆರಿಕ ಇದರ ಬಗ್ಗೆ ಎಲ್ಲ ಕನಸು ಕಾಣೋದು ಬೇಡ. ಅವ್ರು ಏನೇ ಕನಸು ಕಾಣಬಹುದು, ಆದರೆ ಹಾರ್ಮುಜ್ ನಮ್ಮ ಸಾರ್ವಭೌಮತ್ವದ ಪ್ರಶ್ನೆ ಅಂತ ಹೇಳ್ತಾರೆ. ಇನ್ನು ಅಮೆರಿಕ ಹೇಳಿರುವಂಥದ್ದು ಹೆಜ್ಬುಲ್ಲಾ ಮತ್ತು ಹಮಾಸ್ಗೆ ಇರಾನ್ ನೆರವನ್ನು ನಿಲ್ಲಿಸಬೇಕು ಅಂತ. ಹೆಜ್ಬುಲ್ಲಾ ಬಂಡುಕೋರರಿಗೆ ಹಾಗೆಯೇ ಹಮಾಸ್ನ ಉಗ್ರರಿಗೆ ನೆರವನ್ನು ನಿಲ್ಲಿಸಬೇಕು. ಆದರೆ ಇರಾನ್ ಹೇಳ್ತಿರುವಂಥದ್ದು ಇಸ್ರೇಲ್ ಹಾಗೂ ಅಮೆರಿಕ ದಾಳಿ ನಿಲ್ಲಿಸಿ ಆಗಿರುವ ನಷ್ಟಕ್ಕೆ ಪರಿಹಾರವನ್ನು ಕೊಡಿ, ನಂತರ ಮಾತುಕತೆ ನಡೆಸೋಣ, ನಮಗೆ ಆಗಿರುವಂತಹ ನಷ್ಟಕ್ಕೆ ಪರಿಹಾರವನ್ನು ಕೊಡಿ ಅಂತೇಳಿ ಇರಾನ್ ಕೇಳ್ತಾರೆ. ಇರಾನ್ ಮತ್ತು ಅಮೆರಿಕ ನಿಯೋಗದವರ ಮಧ್ಯೆ ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ. ಈ ಮಾತುಕತೆ ಇವತ್ತೇ ಮುಗಿಯುತ್ತೋ ಇಲ್ಲವೋ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಯಾಕಂದರೆ ಬಹುತೇಕ ಅದು ಇವತ್ತಿಗಂತೂ ಮುಕ್ತಾಯ ಆಗೋದಿಲ್ಲ. ಅಮೆರಿಕದವರು ಇರಾನ್ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಂಡು ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ಪರಿಶೀಲನೆಗೆ ಕಳಿಸಿದ್ದಾರೆ. ಇರಾನ್ನವರು ಅಮೆರಿಕದವರ ನಿರ್ಧಾರಗಳು ಏನು ಅನ್ನೋದನ್ನು ಖಮೇನಿಯವರಿಗೆ ವರದಿ ಒಪ್ಪಿಸಿದ್ದಾರೆ. ಇಲ್ಲಿ ಅಂತಿಮವಾಗಿ ಎರಡೂ ದೇಶಗಳ ಅಮೆರಿಕದ ಅಧ್ಯಕ್ಷರು ಮತ್ತು ಇರಾನ್ನ ಸುಪ್ರೀಂ ಲೀಡರ್ ನಿರ್ಧಾರವನ್ನು ಕೈಗೊಳ್ಳುವಂಥ ಅಂಶಗಳು ಕೂಡ ಇದಾವೆ. ಇಲ್ಲಿ ಪಾಕಿಸ್ತಾನದ ನಾಯಕರು ಕೂತ್ಕೊಂಡು ಎರಡೂ ಕಡೆಯೂ ಕೂಡ ಚೌಕಾಸಿ ಮಾಡೋ ಕೆಲಸನೂ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶಾಂತಿ ಮಾತುಕತೆ ನಾಳೆಗೆ ಮುಗಿದು ಹೋಗುತ್ತೆ ಅನ್ನುವಂತಹ ನಂಬಿಕೆಯೂ ಕೂಡ ಇಲ್ಲ. ಇಷ್ಟು ದಿನ ಇದು ಎಳ್ಕೊಂಡು ಹೋಗುತ್ತೆ, 2 ದಿವಸ ಆಗುತ್ತಾ, 3 ದಿವಸ ಆಗುತ್ತಾ, ಎಲ್ಲಿವರೆಗೆ ಇದು ಮುಂದುವರಿಯುತ್ತೆ ಅನ್ನೋಂಥದ್ದು ಕೂಡ ಸದ್ಯಕ್ಕೆ ಇತ್ಯರ್ಥ ಆಗ್ತಾ ಇಲ್ಲ.